ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ, NPCI ಆಗಿದೆಯೋ ಇಲ್ವೋ, ಸೀಡಿಂಗ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಜಸ್ಟ್ ನೀವು ಮಾಡಬೇಕಾದಂತ ಕೆಲಸ ಇಷ್ಟೇ. ಫಸ್ಟ್ ಗೂಗಲ್ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಆಪ್ಷನ್ ಅಲ್ಲಿ NPCI ಅಷ್ಟೇ ಕ್ಲಿಕ್ ಮಾಡಿ. NPCI ಕ್ಲಿಕ್ ಮಾಡಿ ಸರ್ಚ್ ಕೊಡಿ. ಓಕೆ, ನೆಕ್ಸ್ಟ್ ಫಸ್ಟ್ ಆಪ್ಷನ್ ಬರುತ್ತೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನೆಕ್ಸ್ಟ್ ಕಸ್ಟಮರ್ ಎಂಬ ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಭಾರತ್ ಆಧಾರ್ ಸೀಡಿಂಗ್ ಎನೇಬಲರ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೋಡ್ ಆಗ್ತಾ ಇದೆ. ಓಕೆ, ಬಂತು. ಆಧಾರ್ ಮ್ಯಾಪ್ಡ್ ಸ್ಟೇಟಸ್, ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ವೋ ಮತ್ತೆ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಎಂಬುದು ಕೂಡ ನಾವು ಚೆಕ್ ಮಾಡಬಹುದು. ಆಧಾರ್ ಮ್ಯಾಪ್ಡ್ ಸ್ಟೇಟಸ್ ಅನ್ನ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನಿಮ್ಮ ಎಂಟರ್ ಯುವರ್ ಆಧಾರ್ ನಂಬರ್ ಮತ್ತೆ ಕ್ಯಾಪ್ಚರ್ ಕೋಡ್, ಇದನ್ನ ನೀವು ಆಧಾರ್ ನಂಬರ್ ಮತ್ತೆ ಕ್ಯಾಪ್ಚರ್ ಕೋಡ್ ಅನ್ನು ಎಂಟ್ರಿ ಮಾಡಿದ ನಂತರ ಚೆಕ್ ಸ್ಟೇಟಸ್ ಎಂಬ ಆಪ್ಷನ್ ಕ್ಲಿಕ್ ಮಾಡಬೇಕು. ರೈಟ್, ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡೋಣ. ಈಗ OTP ಬರುತ್ತೆ ನಿಮ್ಮ ಮೊಬೈಲ್ಗೆ 238895. ಓಕೆ, ರೈಟ್. ಈಗ OTP ಬಂದ ನಂತರ ನೀವು ಮಾಡಬೇಕಾದ ಇಷ್ಟೇ, ಜಸ್ಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಫರ್ಮ್. ಓಕೆ, ಈಗ ಬಂತು ನೋಡ್ರಿ. ಆಧಾರ್ ನಂಬರ್, ಮ್ಯಾಪಿಂಗ್ ಸ್ಟೇಟಸ್, DBT ಮುಖಾಂತರ ಹಣ ಹಾಕೋರಿದ್ದಪ್ಪ ಅಂದ್ರೆ ಇದು ಎಲಿಜಿಬಲ್ ಅಂತ ಹೇಳುತ್ತೆ. ನೇಮ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಯಾವಾಗ ನೀವು ಅಪ್ಡೇಟ್ ಮಾಡಿದಿರಂತಾನೂ ಗೊತ್ತಾಗುತ್ತೆ. ಈ ರೀತಿಯಾಗಿ ನಿಮ್ಮ ಬ್ಯಾಂಕಿಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ನಾವು ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆಯದೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.